ಜೋರಾಗ್ತಾ ಇದೆ ಯತ್ನಾಳ್ ಮತ್ತು ವರ್ಸಸ್ ವಿಜೇಂದ್ರ ಬಣದ ಫೈಟ್. ಯತ್ನಾಳ್ ಟೀಮ್ ವಿರುದ್ಧ ಎಂಪಿ ರೇಣುಕಾಚಾರ್ಯ ಇದೀಗ ವಾಗ್ದಾಳಿ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ಬಗ್ಗೆ ಮಾತಾಡ್ತಾ ಕೆಣಕ್ತಾ ಹೋದಂತೆಲ್ಲ ಅವರ ಬೆಂಬಲಿಗರು ಅವರ ಟೀಮ್ನಲ್ಲಿ ಅತ್ಯಂತ ಗುರುತಿಸಿಕೊಂಡಂಥ ವ್ಯಕ್ತಿ ಅಂತ ಹೇಳಿದ್ರೆ ಅದು ರೇಣುಕಾಚಾರ್ಯ. ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ಇದೀಗ ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ. ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಆದರೆ ಕೆಲವರು ಕ್ರೆಡಿಟ್ ಫೈಟ್ ಅಥವಾ ಕ್ರೆಡಿಟ್ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಅವರದ್ದು ಬಣ ಅಲ್ಲ, ಅವರದ್ದು ಕೇವಲ 5-6 ಜನರ ಗುಂಪಷ್ಟೇ. ಗುಂಪು ಭಿನ್ನಮತ ಸೃಷ್ಟಿ ಮಾಡಿ ಅವರಿಗೆ ಪಕ್ಷದ ಹಿತ ಬೇಕಿಲ್ಲ, ಬರೀ ಭಿನ್ನಮತವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ನಮ್ಮನ್ನು ದೆಹಲಿಯಲ್ಲಿ ಲೋಕಸಭೆ ಸದಸ್ಯರು ರಕ್ಷಣೆ ಮಾಡ್ತಿದ್ದಾರೆ ಅಂತಾರೆ. ಯಾರು ಆ ಲೋಕಸಭೆ ಸದಸ್ಯರು? ಅವರ ಹೆಸರನ್ನು ಬಹಿರಂಗಪಡಿಸಲಿ. ತೊಟ್ಟಿಲನ್ನೂ ತೂಗಿ ಮಗುವನ್ನು ಚೂಟೋರು ಯಾರು? ಇವರ ಅಜೆಂಡಾ ಕೇವಲ BSY ಮತ್ತು ವಿಜೇಂದ್ರ ಅವರನ್ನು ಬೈಯೋದಷ್ಟೇ. ನಿಮ್ಮ ಪ್ರತಿಷ್ಠೆಯನ್ನು ಬದಿಗಿಡಿ, ಪಕ್ಷದ ಜೊತೆ ಕೈ ಜೋಡಿಸಿ, ತಾಕತ್ತಿದ್ರೆ ನೇರವಾಗಿ ಅಖಾಡಕ್ಕೆ ಬನ್ನಿ ಅಂತ ಹೇಳಿ ಸವಾಲಿಸ್ತಿದ್ದಾರೆ ಮಾಜಿ ಸಚಿವ MP ರೇಣುಕಾಚಾರ್ಯ. ನೋಡಿ, ಅನೇಕ ದಿನಗಳಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, BJPಯಲ್ಲಿ ಭಿನ್ನಮತ, BJPಯಲ್ಲಿ ಬಂಡಾಯ, BJPಯಲ್ಲಿ ಅಸಮಾಧಾನ ಅಂತ ಹೇಳಿ ಒಂದೊಂದು ವಿಚಾರದಲ್ಲೂ ಕೂಡ ನೀವು ತೆಗೆದುಕೊಳ್ತಾ ಬನ್ನಿ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಂಥ ದಿನಗಳಿಂದಲೂ ಇಲ್ಲಿವರೆಗೂ ಬಹಳ ಕೆಂಡಾಮಂಡಲವಾಗಿ ಅನೇಕ ಬಾರಿಯೂ ಕೂಡ ಪಕ್ಷದ ವಿರುದ್ಧ, ನಾಯಕರ ವಿರುದ್ಧ ಮಾತನಾಡಿದ್ದಂಥವ್ರಿದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಕೇವಲ ಬಸನಗೌಡ ಪಾಟೀಲ್ ಒಬ್ಬರಿದ್ದರು, ಕೇವಲ ಒಬ್ಬ ವ್ಯಕ್ತಿ ಇದ್ದರು. ಆದರೆ ಹೋಗ್ತಾ ಹೋಗ್ತಾ ಅಸಮಾಧಾನಿತ ನಾಯಕರೆಲ್ಲರೂ ಕೂಡ ಅವರ ಜೊತೆ ಕೈ ಜೋಡಿಸೋಕೆ ಶುರು ಮಾಡಿದ್ರು. ಈಗ ಅವರದ್ದೊಂದು ತಂಡ ಆಗಿದೆ. ಈಗೇನೋ ಹೇಳ್ತಾ ಇದ್ದಾರೆ MP ರೇಣುಕಾಚಾರ್ಯ ಕೇವಲ 5-6 ಜನರ ತಂಡ ಅಂತ. ಅವರು ನಿಜಕ್ಕೂ ಕೂಡ ಹೋರಾಟ ಮಾಡುವಂಥ ವಕ್ಫ್ ಹೋರಾಟದ ವೇದಿಕೆಯಲ್ಲಿ ಭಾಗವಹಿಸಿದ ಜನರ ತಂಡವನ್ನು ನೋಡಿದ್ರೆ ಆಗ ನಿಜಕ್ಕೂ ಕೂಡ MP ರೇಣುಕಾಚಾರ್ಯಗೂ ಅಥವಾ ವಿಜೇಂದ್ರ ಅವರಿಗೂ ಗಮನಕ್ಕೆ ಬರಬಹುದು ಅಂತ ಕಾಣಿಸುತ್ತೆ. ಹೀಗೆ ಅದು ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಇದ್ದಾರೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದ BJPಗೆ ಅಥವಾ ವಿಜೇಂದ್ರಗೆ ಈಗ ಅವರ ತಂಡ ಹೆಚ್ಚಳವಾದಂತೆಲ್ಲ ಭಯ ಶುರುವಾಗಂತ ಕಾಣಿಸ್ತಾ ಇದೆ. ಜೊತೆಗೆ ಪ್ರತಿನಿತ್ಯವೂ ಕೂಡ ಹೀಗೆ ತಂಡಗಳಾಗಿ ವಿಂಗಡಣೆ ಮಾಡ್ತಾ ಹೋದರೆ ಪಕ್ಷಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಎನ್ನುವ ಕಾರಣಕ್ಕಾಗಿ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಕೇಂದ್ರದ ನಾಯಕರಿಗೂ ಕೂಡ ಮನವಿ ಮಾಡಿದ್ದಾರೆ. ಆದರೆ MP ರೇಣುಕಾಚಾರ್ಯ ಮಾತ್ರ ಪಕ್ಷದ ಒಳಿತಿಗಾಗಿ ನಿಮ್ಮ ಸ್ವಯಂ ಪ್ರತಿಷ್ಠೆಯನ್ನು ಬದಿಗಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದೆಲ್ಲವೂ ಕೂಡ ಆಗು ಹೋಗುವ ಮಾತಾ ಗೊತ್ತಿಲ್ಲ. ಹಾಗಾದರೆ ರೇಣುಕಾಚಾರ್ಯ ಏನು ಮಾತನಾಡಿದ್ದಾರೆ ನೋಡೋಣ. ಕೆಲವರು ನೋಡಿ, ನಾನು ಯಾರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ, ಅದು ಬಣ ಅಲ್ಲ. ವಿಜೇಂದ್ರ ರಾಜ್ಯದ ಅಧ್ಯಕ್ಷರು, ವ್ಯಕ್ತಿ ಅಲ್ಲ, ರಾಜ್ಯದ ಅಧ್ಯಕ್ಷರ ನೇತೃತ್ವ ಹೋರಾಟಗಳು ಆಗಿದೆ. ಕೆಲವರು ಈ ಕ್ರೆಡಿಟ್ ನನಗೆ ಸಿಗಬೇಕು. ನಿನ್ನೆ ದಿವಸ ಕಂಪ್ಲಿಯಲ್ಲಿ ನಡೆದಂಥ ಹೋರಾಟದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಯಾರಾದರೂ ಪಾಲ್ಗೊಂಡಿದ್ರ? ಅದಕ್ಕೆ ಇದು 5-6 ಜನರ ಒಂದು ಗುಂಪು. ಅಂದರೆ ಭಿನ್ನಮತ, ಅಂದರೆ ತೊಟ್ಲು ತೂಗೋದು, ಮಗುಚಿ ಊಟದ ಕೆಲಸಗಳನ್ನ ಕೆಲವರು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಈ ಕೆಲಸವನ್ನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸದೃಢವಾಗಿದೆ. ಯಡಿಯೂರಪ್ಪನ BJP ಬೈದರೆ, ಯಡಿಯೂರಪ್ಪನ ಬೈದ್ಬಿಟ್ರೆ ಇವರಿಗೆ ಭಾಳ ಒಳ್ಳೆಯದು, ವಿಜೇಂದ್ರ ಬೈದ್ರೆ ಒಳ್ಳೆಯದು. ಕೆಲವರು ಲೋಕಸಭಾ ಸದಸ್ಯರು ಗೆದ್ದಂಥವರು ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತವೆ. ಕಾರ್ಯಕರ್ತರಿಗೆ ನೋವಾಗುತ್ತೆ, ಮುಖಂಡರಿಗೆ ನೋವಾಗುತ್ತೆ. ಏನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬಾರ್ದ? ನಿಮ್ಮ ಪ್ರತಿಷ್ಠೆಗಳು ಬದಿಗೊತ್ತಿ ರಾಜ್ಯದ ಅಧ್ಯಕ್ಷರ ಜೊತೆ ಕೈ ಜೋಡಿಸ್ಬೇಕು. ಕೆಲವರು ನೇರವಾಗಿ ಅಖಾಡಕ್ಕೆ ಬರಬೇಕು. ನಿಮಗೆ ತಾಕತ್ತಿದ್ರೆ ಏನು BJP ಅಸ್ಥಿರ ಮಾಡಕ್ಕೆ ಕೊಟ್ಟಿರಾ? ಅಧ್ಯಕ್ಷರು ಸಮರ್ಥರಿಲ್ವಾ? ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡಿಲ್ಲ. ಸೂರ್ಯಚಂದ್ರ ಎಷ್ಟು ಸತಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಸಾಧ್ಯವೇ ಇಲ್ಲ. ಅವರ ನೇತೃತ್ವದಲ್ಲಿ ಮುಂಬರುವ ಚುನಾವಣೆಗಳು. ನಾನು ಹೇಳ್ತಾ ಇದ್ದೀನಿ, ಎಲ್ಲ ಕೇಂದ್ರ ಸಚಿವರಲ್ಲ, ನಾನು ಸಚಿವರ ಬಗ್ಗೆ ಮಾತಾಡಲ್ಲ. ಕೆಲವು ಲೋಕಸಭಾ ಸದಸ್ಯರು ಉಂಡು ಹೋದ ಕೊಂಡು